ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಮೆಕ್ಸಿಕೋದ ಸಾಂಡ್ರಾ ಸಲಾಸ್. ಕಾಸಾ ಶ್ರೀ ಕಲ್ಕಿ ಇಟ್ಜಾಕಾಲ್ಕೋದಲ್ಲಿನ ನನ್ನ ಪವಿತ್ರ ಕೊಠಡಿಗೆ ಸಂಬಂಧಿಸಿದ ಒಂದು ಹೊಸ ಪವಾಡವನ್ನು ಹಂಚಿಕೊಳ್ಳಲು ಇಂದು ಅತ್ಯಂತ ಅದ್ಭುತವಾದ ದಿನವಾಗಿದೆ. ಈ ಹಿಂದೆ ನಾನು ಒಬ್ಬ ಹುಡುಗ ಹೃದಯದ ಸಮಸ್ಯೆಯಿಂದ ನಮ್ಮಲ್ಲಿಗೆ ಭೇಟಿ ಕೊಟ್ಟಿದ್ದನ್ನು ಹಂಚಿಕೊಂಡಿದ್ದೇನೆ. ಅವನ ಪರೀಕ್ಷೆಯಿಂದ ಅವನಿಗೆ ಕೇವಲ 6 ತಿಂಗಳುಗಳ ಆಯುಷ್ಯು ಇದೆ ಎಂದು ಗೊತ್ತಾಗಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಆ ಹುಡುಗ ಪವಾಡ ಸದೃಶವಾಗಿ ಗುಣಮುಖನಾದ. ಅವನೀಗ ಸಂಪೂರ್ಣವಾಗಿ ಆರೋಗ್ಯದಿಂದಿದ್ದಾನೆ. ಒಂದು ಕುಟುಂಬವು ಫೋಟೋಫೋಬಿಯಾ ಹಾಗೂ ಕ್ಯಾಟರಾಕ್ಟ್ನಿಂದ ಬಳಲುತ್ತಿದ್ದ ಒಬ್ಬ ಹೆಂಗಸನ್ನು ಕರೆತಂದಿದ್ದರು. ಎಲ್ಲ ರೀತಿಯ ಬೆಳಕು, ಅಂದರೆ ಸಹಜ ಬೆಳಕು, ಬೀದಿ ದೀಪದ ಬೆಳಕು ಅಥವಾ ಒಳಾಂಗಣದ ಪ್ರಖರ ಬೆಳಕು ಕೂಡ ಆಕೆಯನ್ನು ಘಾಸಿಗೊಳಿಸುತ್ತಿದ್ದುದರಿಂದ ಆಕೆಯು ರಸ್ತೆಯಲ್ಲಿ ಹೋಗಲು ಸಾಧ್ಯವಿರಲಿಲ್ಲ. ಆಕೆಯು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೆಂದು ಹೇಳಿದ್ದಾರೆಂದು ತಿಳಿಸಿದಳು. ಆಕೆಯು ತನ್ನ ಕಣ್ಣುಗಳನ್ನು ಕಡು ಕಪ್ಪು ಬಣ್ಣದ ಕನ್ನಡಕದಿಂದ ಮರೆಮಾಡಿಕೊಂಡು ಇಬ್ಬರು ಸಹಚರರೊಂದಿಗೆ ಬಂದಳು. ನಾನು ಆಕೆಯನ್ನು ಪವಿತ್ರ ಕೊಠಡಿ ಪ್ರಕ್ರಿಯೆಗೆ ಒಳಪಡಿಸಿದೆ. ತನ್ನ ಕಣ್ಣನ್ನು ಯಾವುದೋ ತುಂಬ ಚೂಪಾದ ವಸ್ತುವೊಂದು ಚುಚ್ಚಿದ್ದರಿಂದ ಅವಳ ತಲೆಗೆ ನೋವಾಯಿತೆಂದು ಆಕೆಯು ಹೇಳಿದಳು. ಆಕೆಯ ಮೇಲೆ ಭಗವಾನರು ಅತೀಂದ್ರಿಯ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತಿದ್ದಾರೆಂದು ನನಗೆ ಅರ್ಥವಾಯಿತು. ಅವಳು ಮೇಲೇಳುತ್ತಿದ್ದಂತೆ ಆಕೆಯು ಕ್ರಿಸ್ಮಸ್ ಮರದ ಬೆಳಕು ತನ್ನ ಕಣ್ಣುಗಳಿಗೆ ಘಾಸಿ ಮಾಡುತ್ತಿರುವುದರಿಂದ ತನ್ನ ಕನ್ನಡಕವನ್ನು ಕೊಡುವಂತೆ ಕೇಳಿದಳು. ಇದ್ದಕ್ಕಿದ್ದಂತೆ ಆಕೆಯು ತನ್ನ ಕಣ್ಣುಗಳು ಕನ್ನಡಕವಿಲ್ಲದೆಯೇ ಸಂಪೂರ್ಣವಾಗಿ ಚೆನ್ನಾಗಿದೆ ಎಂದು ಉದ್ಗರಿಸಿದಳು. ಮುಂದಿನ ಪ್ರಕ್ರಿಯೆಗಾಗಿ ಅವಳು ಜನವರಿ 11ರಂದು ಮತ್ತೆ ಬಂದಳು. ಆಕಾಶದಲ್ಲಿ ತೇಲಾಡುತ್ತಿದ್ದಳು. ಅವಳಿಗೆ ಕನ್ನಡಕವಿರಲಿಲ್ಲ, ಯಾವುದೇ ನೋವಿರಲಿಲ್ಲ, ಅಸ್ವಸ್ಥತೆ ಇರಲಿಲ್ಲ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್, ನಿಮ್ಮ ಉಪಶಮನದ ಅನುಗ್ರಹಕ್ಕಾಗಿ ಧನ್ಯವಾದಗಳು. ಎಂದೆಂದೂ ನಿಮ್ಮ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ. ನಾನು ದೈವಿಕ ಹಸ್ತಗಳಲ್ಲಿರುವುದಕ್ಕಾಗಿ ತುಂಬ ಸಂತೋಷದಿಂದಿದ್ದೇನೆ.